ಗಾಯ್ಸ್, ನಿನ್ನೆ ರೆಸಲ್ಯೂಷನ್ ಬಗ್ಗೆ ಜೋಕ್ ಮಾಡಿದೆ. ಸೊ ನಿನ್ನೆ ಎರಡು ಕಣ್ಕೊ ಬನ್ನಿ, ಬಟ್ ಇವತ್ತು ರಿಯಲಾಗಿ ಹೇಳ್ತಿದ್ದೆ. ಆ್ಯಕ್ಚುಲಿ ನಾರ್ಮಲಿ ಹೆಚ್ಚಿನ ಜನ ಇವತ್ತು ಈ ವರ್ಷದ 24-25 ಲಾಸ್ಟ್ ದಿನ ಆಯಿತಾ. ಸೊ ಹೆಚ್ಚಿನ ಜನ ರೆಸಲ್ಯೂಷನ್ ಇಟ್ಕೊಂತಾರೆ. ಸೊ ಇಟ್ಕೊಂಡವ್ರು ಕೆಲವೊಬ್ರದ್ದು ರೆಸಲ್ಯೂಷನ್ ಫಿನಿಶ್ ಆಗುತ್ತೆ, ಕೆಲವೊಬ್ರು ರೆಸಲ್ಯೂಷನ್ ಆಗೋದಿಲ್ಲ ವರ್ಷದಲ್ಲಿ. ಇಟ್ಸ್ ಓಕೆ, ಬಟ್ ಅವ್ರು ಟ್ರೈ ಮಾಡಿದ್ರು. ಬಟ್ ಇನ್ನು ಕೆಲವರು ಇದ್ದಾರೆ ನಂತರ. ಸೊ ರೆಸಲ್ಯೂಷನ್ ಇಟ್ಕೊಂತಿಲ್ಲ ಅಂತ ಇಟ್ಕೊಂತಿಲ್ಲ, ಯಾಕೆ ಹೇಳಿ? ಸೊ ಜೀವನದಲ್ಲಿ ಆಗಬೇಕಂದ್ರೆ ಆಗುತ್ತೆ. ಸೊ ನಾವು ಅನ್ಕೊಂಡಂಗೆ ಯಾವುದೂ ಆಗ್ತಿಲ್ಲಲ್ಲ, ಸೊ ಯಾಕೆ ರೆಸಲ್ಯೂಷನ್ ಇಟ್ಕೊಂಬಂದ. ಸೊ ನಾನು ದಿನ ರಾಂಗ್ ಮೆಂಟಲಿಟಿ ಬದುಕ್ತಿದ್ದೆ. ಸೊ ನೀವು ಸಹ ಆ ಥರ ಆಗಬೇಡಿ. ಈ ಸಲ ನಾನು ಚೇಂಜ್ ಆಗಿದೆ. ಸೊ ಈ ಸಲ ಎಂಥಾರು ಒಂದು ರೆಸಲ್ಯೂಷನ್ ಇಟ್ಕೊಂಡೇ ಇದ್ದೆ. ಆಗುತ್ತೆ ಇಲ್ಲಿಯೂ ಸೆಕೆಂಡರಿ, ಅಟ್ಲೀಸ್ಟ್ ನಾವು ಟ್ರೈ ಮಾಡ್ದಂಗೆ ಆಗುತ್ತಲ್ಲ. ಅಟ್ಲೀಸ್ಟ್ ಬೇರೆ ಬಿಡಿ, ಲೈಫಲ್ಲಿ ಹೆಂಗೋ ಬಂದೇ ಬರುತ್ತೆ. ಕಷ್ಟ ಸುಖ ಅನ್ನೋದು ರೆಸಲ್ಯೂಷನ್ ಬಿಟ್ಟು ಎಕ್ಸ್ಟ್ರಾ ಬಂದೇ ಬರುತ್ತೆ. ಸೊ ಕಷ್ಟ ಬಂದು ಫೇಸ್ ಮಾಡೋ, ಖುಷಿ ಬಂದು ಸ್ವೀಕರಿಸುವ, ರೆಸಲ್ಯೂಷನ್ ಇಟ್ಕೊಂಬ, ವರ್ಕ್ ಮಾಡುವ ಅದ್ರ ಮೇಲೆ. ಸಕ್ಸಸ್ ಆದ ಇಲ್ಲಿಯೋ ಸೆಕೆಂಡರಿ, ಬಟ್ ನಾವು ಅದ್ರ ಮೇಲೆ ಫುಲ್ ವರ್ಕೌಟ್ ಮಾಡುವ ಆಯ್ತಾ. ಎಲ್ಲ ವರ್ಷದಾಗ ಈ ವರ್ಷ ಇಪ್ಪತ್ತು ಬೇಡ, ಈ ವರ್ಷ ಒಂದು ರೆಸಲ್ಯೂಷನ್ ಇಟ್ಕೊಂಡು ಟ್ರೈ ಮಾಡುವ. ಎಂತ ಕಾಮ ಕಂಡೇ ಬಿಡುವಲ್ಲ ಒಂದ್ಸಲ. ಸೊ ನಾನು ರೆಸಲ್ಯೂಷನ್ ಇಟ್ಕೊಂಡೆ, ನೀವು ಸಹ ಇಟ್ಕೊಂತೀರಲ್ಲ. ಸೊ ಫಿಕ್ಸ್ ಆಗಿ ಮೆಂಟಾಲಿಟಿ. ಇವತ್ತು ಇದು ಲಾಸ್ಟ್ ದಿನ ಆಗಿರುತ್ತೆ ಈ ವರ್ಷದ್ದು. ಸೊ ಆದಷ್ಟು ಪ್ರಯತ್ನ ಮಾಡೋ, ಬರುವ ವರ್ಷ ಮಾತ್ರ ನಮಗೆ ಒಳ್ಳೆಯದಾಗಿರಲಿ ಅಂತ ದೇವ್ರ ಹತ್ರ ಹಾರೈಸ್ತೆ. ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಗಾಯ್ಸ್.